ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಟೆಕ್ಕೇಶ್ ಕಣ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶು ಅಂತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ಟೈಟಲ್ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಹಾಗೆ ಯೂಶಲಿ ಒಂದು ಕ್ವಶನ್ ಮಾರ್ಕ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಕ್ವಶನ್ ಮಾರ್ಕ್ ಏನಕ್ಕಪ್ಪ ಕ್ರಿಯೇಟ್ ಆಗಿರೋದು ಅಂತಂದರೆ ATM ಕಾರ್ಡ್ ಇದ್ದರೆ ನಮಗೆ 2 ಲಕ್ಷ ರೂಪಾಯಿ ಸಿಗುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕು ಕ್ರಿಯೇಟ್ ಆಗಿರುತ್ತೆ. ಗೈಸ್, ಖಂಡಿತವಾಗ್ಲೂ 2 ಲಕ್ಷ ರೂಪಾಯಿ ಅನ್ನೋದು ಸಿಗುತ್ತೆ. ಅದು ಏನಕ್ಕೆ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಇನ್ನು ಮುಂದೆ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಒಂದು ಬ್ಯಾಂಕಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿದ್ರೆ ನಿಮಗೆ ಒಂದು ATM ಕಾರ್ಡ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ? ಐ ಹೋಪ್ ಈ ಒಂದು ಫೆಸಿಲಿಟಿನ ಎಲ್ಲರೂ ಯುಟಿಲೈಸ್ ಮಾಡ್ಕೋತಾ ಇದ್ದೀರಾ ಅನಿಸುತ್ತೆ. ಯುಟಿಲೈಸ್ ಯಾರು ಮಾಡ್ಕೋತಾ ಇಲ್ಲ, ಬೇಗ ಹೋಗಿ ಈ ಒಂದು ATM ಕಾರ್ಡ್ಗೆ ಅಪ್ಲೈ ಮಾಡಿ ಆ ಒಂದು ATM ಕಾರ್ಡ್ನ ತೊಗೊಂಡು ಈ ಒಂದು ಫೆಸಿಲಿಟಿನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಯೂಶಲಿ ATM ಫುಲ್ ಫಾರ್ಮ್ ಬಂದು ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಕಾರ್ಡ್ ಅಂತ. ಓಕೆನಾ? ಯೂಶಲಿ ನಾವು ಇದನ್ನು ಡೆಬಿಟ್ ಕಾರ್ಡ್ ಅಂತಲೂ ಕೂಡ ಕರಿತೀವಿ. ಇದನ್ನು ನಾವು ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸಮ್ ಡೆಪಾಸಿಟ್ ಅಥವಾ ವಿಡ್ರಾ, ಇಲ್ಲ ಬೇರೆ ಕಡೆ ರೆಸ್ಟೋರೆಂಟು ಅಥವಾ ನಮ್ಮ ಬೈಕ್ಗೆ ಫ್ಯೂಯಲ್ ಹಾಕ್ಸುವಾಗ ನಾವು ಇದನ್ನು ಕಾರ್ಡ್ನ ಸ್ವೈಪ್ ಮಾಡಿಬಿಟ್ಟು ನಾವು ಒಂದು ಟ್ರಾನ್ಸಾಕ್ಷನ್ನ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಅದನ್ನು ಬಿಟ್ಟರೆ ಈ ಒಂದು ATM ಕಾರ್ಡ್ ಮುಖಾಂತರ 2 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು ಗೈಸ್. ಇದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅನೌನ್ಸ್ ಆಗಿರೋಂಥ ಸ್ಕೀಮು. RBI ಕಡೆಯಿಂದನೇ ಇದು ಅನೌನ್ಸ್ ಆಗಿರೋಂಥ ಸ್ಕೀಮು. ಓಕೆನಾ? ಯಾರ ಹತ್ರ ATM ಕಾರ್ಡ್ ಇರುತ್ತೆ ಅವ್ರಿಗೆ 2 ಲಕ್ಷ ರೂಪಾಯಿ ಇನ್ಸೂರೆನ್ಸು ಕ್ಲೈಮ್ ಆಗುತ್ತೆ. ಸೊ ಅದು ಏನಕ್ಕೆ ಕ್ಲೈಮ್ ಆಗುತ್ತೆ, ಅದು ಯಾವ ಥರ ಪ್ರೊಸೀಜರು ಆ್ಯಂಡ್ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೇನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಾವು ಒಂದು ಬೈಕ್ನ ಓಡಿಸುವಾಗ ನಾವು ಎಷ್ಟೇ ಕೇರ್ಫುಲ್ಲಾಗಿ ಎಷ್ಟೇ ನಾವು ಸ್ಕಿಲ್ಸ್ ಇದ್ರೂ ಒಂದೊಂದು ಸಲ ಆಕ್ಸಿಡೆಂಟ್ ಆಗಿಬಿಡುತ್ತೆ. ನಾವು ಕರೆಕ್ಟಾಗಿ ಹೋಗ್ತಾ ಇದ್ದರೆ ಆಪೋಸಿಟ್ ಅವರು ಕರೆಕ್ಟಾಗಿ ಬರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಕಂಪೇರ್ ಟು ಕರ್ನಾಟಕ, ಒಂದು ದಿನಕ್ಕೆ 51 ಡೆತ್ಸ್ ಆಗ್ತಾಯಿದೆ. 51 ಜನ ಸಾಯ್ತಾ ಇದ್ದಾರೆ ರೋಡ್ ಆಕ್ಸಿಡೆಂಟ್ಸಿಂದ. ಓವರಾಲ್ ನಾವು ಇಂಡಿಯಾನ ಕಂಪೇರ್ ಮಾಡಿದ್ರೆ ಒಂದು ಸರ್ವೆ ಮುಖಾಂತರ ಗೊತ್ತಾಗಿರೋದು ಏನಪ್ಪ ಅಂತಂದರೆ 1264 ರೋಡ್ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಇಟ್ ಮೀನ್ಸ್ 1264 ರೋಡ್ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಇದರಲ್ಲಿ 464 ರೋಡ್ ಡೆತ್ಸ್ ಆಗ್ತಾಯಿದೆ. ಅಂದರೆ 464 ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ. ಸೊ ಇವ್ರಿಗೆಲ್ಲ ಮನೇಲಿ ಅವ್ರನ್ನ ನಂಬ್ಕೊಂಡು ಒಬ್ಬರು ಇರ್ತಾರೆ, ಲೈಕ್ ಮನೆಯವರು ಅವ್ರನ್ನ ನಂಬ್ಕೊಂಡಿರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಬ್ಬೊಬ್ಬರು ಹೇಳ್ತಾ ಇರೋದು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು? ಈ ಥರ ರೋಡ್ ಆಕ್ಸಿಡೆಂಟ್ ಆಗಿ ಅಕಸ್ಮಾತಾಗಿ ಸತ್ತೋದ್ರೆ ಸೊ ಅವರೆಲ್ಲ ಏನು ಮಾಡಬೇಕು ಪಾಪ? ಸೊ ಒಂದು ಇನ್ಸೂರೆನ್ಸ್ ಅನ್ನೋದು ಮಾಡಿಸಿರಲ್ಲ. ಕೆಲವೊಬ್ಬರು ಹೇಳ್ತಾ ಇರೋದು ಒಂದು ಇನ್ಸೂರೆನ್ಸ್ ಅನ್ನೋದು ಮಾಡಿಸಿರಲ್ಲ. ಆದರೆ ಪ್ರತಿಯೊಬ್ಬರ ಹತ್ರನೂ ATM ಕಾರ್ಡ್ ಇದ್ದೇ ಇರುತ್ತೆ. ಆದರೆ ಈ ಒಂದು ಸ್ಕೀಮ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಮೆಜಾರಿಟಿ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಇದು ಗೊತ್ತಾಗಲೇಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಗೈಸ್ ನೋಡ್ಕೊಳ್ಳಿ, ಈಗ ಒಂದು ಅಕೌಂಟ್ನ ಓಪನ್ ಮಾಡಿದ್ರೆ ಒಬ್ಬರನ್ನ ನಾಮಿನಿ ಕೇಳ್ತಾರೆ. ಈ ಬ್ಯಾಂಕಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿದ್ರೆ ಒಬ್ಬರು ನಾಮಿನಿ ಕೇಳ್ತಾರೆ. ಸೊ ನೀವು ಒಬ್ಬರನ್ನ ನಾಮಿನಿ ಕೊಡ್ತೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತೀರ ಅಥವಾ ನಿಮ್ಮ ಫ್ರೆಂಡ್ಸ್ನ ಯಾರಾದ್ರೂ ನಾಮಿನಿ ಕೊಟ್ಟಿರ್ತೀರಾ ನೀವು. ಓಕೆನಾ? ಇನ್ ಕೇಸ್ ಈ ಒಂದು ಅಕೌಂಟ್ ನಾವು ಯಾರು ಓಪನ್ ಮಾಡಿರ್ತಾರೆ ಆ ಒಂದು ವ್ಯಕ್ತಿ ಇನ್ ಕೇಸ್ ಆಗಿ ರೋಡ್ ಆಕ್ಸಿಡೆಂಟ್ ಅಥವಾ ಯಾವ್ದಾರ ಆಕ್ಸಿಡೆಂಟ್ ಡೆತ್ ಆಗಿದ್ರೆ ಆ ಒಂದು ಅಕೌಂಟ್ ಹೋಲ್ಡರ್ ಇರ್ತಾರಲ್ಲ, ಆ ಒಂದು ನಾಮಿನಿ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಈ ಒಂದು 2 ಲಕ್ಷ ರೂಪಾಯಿ ಹೋಗಿ ಕ್ರೆಡಿಟ್ ಆಗುತ್ತೆ. ನೀವು ಅನ್ಕೋಬೋದು, ಈಗ ಆ ಒಂದು ವ್ಯಕ್ತಿ ರೋಡ್ ಆಕ್ಸಿಡೆಂಟಿಂದ ಡೆತ್ ಆಗೋಯ್ತಾರೆ, ನಾವು ಯೂಶಲಿ ಆ ಟೈಮ್ಗೆ ಹೋಗೋಕ್ಕಾಗಲ್ಲ. ಸೊ ಟೈಮೆಲ್ಲ ಮುಗ್ದೋಗುತ್ತೆ, ನಮಗೆ ಇಲ್ಲೆಲ್ಲ ಓಡಾಡ್ತಾ ಇರ್ತೀವಿ, ಏನೇನೋ ಸಣ್ಣ ಪುಟ್ಟ ಇರುತ್ತೆ. ಲೈಕ್ ಅವ್ರ ಡೆತ್ ಆದಮೇಲೆ ಸ್ವಲ್ಪ ಕೊರ್ಗಿರ್ತಾರೆ ಅವರು, ಲೈಕ್ ಹೋಗೋಕ್ಕಾಗಲ್ಲ ಎಲ್ಲೂ ಅಂತ ಒಂದು ಇದಿರುತ್ತೆ. ಎಷ್ಟು ದಿನ ಅಂತ ಹಂಗೆ ಇರೋಕ್ಕಾಗುತ್ತೆ ಅಲ್ವಾ? ಸೊ ಇದಕ್ಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 3 ಮಂತ್ಸು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಈ ಒಂದು ಸ್ಕೀಮ್ಗೆ ನೀವು ಆಫ್ಟರ್ ಡೆತ್, ಯಾರೋ ಒಬ್ಬ ವ್ಯಕ್ತಿ ಡೆತ್ ಆಯ್ತಾನೆ, ಸೊ ಆ ಡೆತ್ ಆಗಿರೋ ವ್ಯಕ್ತಿ ಯಾವಾಗ ಡೆತ್ ಆಗ್ತಾನೆ ಅದರದ್ದು 3 ತಿಂಗಳು ಕಾಲಾವಕಾಶ ಕೊಟ್ಟಿರ್ತಾರೆ. ಈ 3 ತಿಂಗಳು ಒಳಗಡೆ ನೀವು ಯಾವಾಗಲಾದರೂ ಹೋಗಿ ನೀವು ಆ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಆ್ಯಂಡ್ 2 ಲಕ್ಷ ರೂಪಾಯಿ ನೀವು ಕ್ರೆಡಿಟ್ ಮಾಡ್ಕೋಬೋದು. ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಪ್ಪ ಅಂತಂದರೆ, ಯಾರು ಒಬ್ಬ ವ್ಯಕ್ತಿ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಾನೆ, ಲೈಕ್ ಅಕೌಂಟ್ನ ಓಪನ್ ಮಾಡಿರ್ತಾನೆ ಆ ಒಂದು ಬ್ಯಾಂಕಲ್ಲಿ, ಆ ಒಂದು ATM ಕಾರ್ಡ್ ಮುಖಾಂತರ, ಆ ಬ್ಯಾಂಕ್ ATM ಕಾರ್ಡ್ ಮುಖಾಂತರ ಒಂದು ಟ್ರಾನ್ಸಾಕ್ಷನ್ ಮಾಡಿರಬೇಕು. ತಿಂಗಳಿಗೆ ಒಂದು ಸಲ ಟ್ರಾನ್ಸಾಕ್ಷನ್ ಮಾಡಿರಬೇಕು. ಐದರ್ ಡೆಪಾಸಿಟ್ ಆರ್ ವಿಡ್ರಾ, ಏನಾದರೂ ಒಂದು, ಇಲ್ಲ ಮನಿನ ಹಾಕಿರಬೇಕು, ಇಲ್ಲ ಮನಿನ ವಿಡ್ರಾ ಮಾಡ್ಕೊಂಡಿರಬೇಕು, ಏನಾದರೂ ಒಂದು ಟ್ರಾನ್ಸಾಕ್ಷನ್ನ ಮಾಡಿರಬೇಕು. ಇದೊಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೈಸ್. ನೀವು ಯಾವುದೇ ರೀತಿ ಮಂತ್ಲಿ ಇದಕ್ಕೆ ಪೇಮೆಂಟ್ ಮಾಡಬೇಕು, ಮಂತ್ಲಿ ಇದಕ್ಕೆ ಇಷ್ಟು ಅಂತ ಇನ್ಸೂರೆನ್ಸ್ ಪಾಲಿಸಿ ಆ ಥರ ಏನಿಲ್ಲ. ಇದಕ್ಕೆ ಐದರ್ ಒಂದು ಡೆಪಾಸಿಟ್ ಅಥವಾ ವಿಡ್ರಾ, ಒಂದು ಟ್ರಾನ್ಸಾಕ್ಷನ್ ಅದನ್ನು ನಿಮ್ಮ ATM ಕಾರ್ಡಲ್ಲಿ ನಿಮ್ಮ
ATM ಕಾರ್ಡ್ ಮುಖಾಂತರ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಮಾಡಿರಬೇಕು. ಇದೊಂದು ಮಾಡಿದರೆ ನಿಮಗೆ 2 ಲಕ್ಷ ರೂಪಾಯಿ ಅನ್ನೋದು ಸಿಗುತ್ತೆ. ಯಾರು ನಾಮಿನಿ ಇರ್ತಾನಲ್ಲ ಅವ್ರಿಗೆ ಸಿಗುತ್ತೆ. ಸೊ ಒಬ್ಬ ವ್ಯಕ್ತಿ ಸತ್ತಾದ್ಮೇಲೆ ಸೊ ಅವ್ರಿಗೆ ಲೈಕ್ ನಾಮಿನಿ ಇರ್ತಾರಲ್ಲ ಅವರು ವ್ಯಕ್ತಿ ಸತ್ತಾದ್ಮೇಲೆ 90 ಡೇಸ್ ಒಳಗಡೆ ಯಾವಾಗಲಾದರೂ ಹೋಗಿ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು. ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದು ಹೆಂಗಪ್ಪ ಅಂತಂದರೆ ಆ ಒಂದು ವ್ಯಕ್ತಿ ಡೆತ್ ಆಗಿರ್ತಾನಲ್ಲ ಆ ಒಂದು ವ್ಯಕ್ತಿಯ ಆಧಾರ್ ಕಾರ್ಡು, ನೆಕ್ಸ್ಟು ಆ ಒಂದು ವ್ಯಕ್ತಿಯ ATM ಕಾರ್ಡು, ದೆನ್ ಡೆತ್ ಸರ್ಟಿಫಿಕೇಟ್, ಈ ಮೂರನ್ನ ನೀವು ಡಾಕ್ಯುಮೆಂಟ್ಸ್ನ ತಗೊಂಡೋದ್ರೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು. ವಿತಿನ್ 60 ಡೇಸ್ ಒಳಗಡೆ ಅಮೌಂಟು ನಿಮ್ಮ ಯಾರು ನಾಮಿನಿ ಕೊಟ್ಟಿರ್ತಾರೆ ಆ ಒಂದು ವ್ಯಕ್ತಿಗೆ ಕ್ರೆಡಿಟ್ ಆಗಿರುತ್ತೆ. ಓಕೆನಾ? ಸೊ ಇದನ್ನು ಸಿಂಪಲ್ಲಾಗಿ RBI ಕಡೆಯಿಂದ ಈ ಥರ RBI ಕಡೆಯಿಂದ ಇದೊಂದು ಸ್ಕೀಮ್ ಆಗಿ ಬಂದಿದೆ. ಸೊ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಇನ್ಶೂರೆನ್ಸ್ ಪಾಲಿಸಿ ಏನು ಮಾಡಬೇಕಾಗಿಲ್ಲ. 2 ಲಕ್ಷ ರೂಪಾಯಿ ಆರಾಮಾಗಿ ಸಿಗುತ್ತೆ. ಕೆಲವೊಬ್ಬರು ಅನ್ಕೋಬೋದು 2 ಲಕ್ಷ ರೂಪಾಯಿ ತಾನೇ ಬಿಡು ಅಂತ, ಆದರೆ ಕೆಲವೊಬ್ಬರಿಗೆ ಇದೇ ಹೈಯರ್ ಅಮೌಂಟ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಡೆತ್ ಆದಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವನ ಮೇಲೆ ಡಿಪೆಂಡ್ ಆಗಿದ್ರೆ ಈ ಒಂದು 2 ಲಕ್ಷ ರೂಪಾಯಿ ತೊಗೊಂಡು ಅವ್ರು ಏನೋ ಸಣ್ಣ ಪುಟ್ಟ ಏನೋ ಒಂದು ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಸ್ಕೀಮ್ನ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಯುಟಿಲೈಸ್ ಮಾಡಿಕೊಂಡು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಗೊತ್ತಾಗಬೇಕು. ಸೊ ATM ಕಾರ್ಡ್ ಮುಖಾಂತರ ಇಷ್ಟೆಲ್ಲ ಫೆಸಿಲಿಟಿ ಐತೆ ಅಂತ ಗೊತ್ತಾಗಬೇಕು ಎಲ್ರಿಗೂ. ಯೂಶಲಿ ನಮ್ಮ ಗ್ರ್ಯಾಂಡ್ ಫಾದರ್ ಇಲ್ಲ ಗ್ರ್ಯಾಂಡ್ ಮದರ್, ನಮ್ಮ ಅಜ್ಜಿ ತಾತಂಗೆ ನಾವು ಈ ಒಂದು ATM ಕಾರ್ಡ್ನ ನಾವು ಪ್ರೊವೈಡ್ಸೇ ಮಾಡಿರಲ್ಲ. ಅಂದರೆ ಅವ್ರಿಗೇನು ಹೇಳ್ಕೊಟ್ಟೇ ಇರಲ್ಲ ತಗೊಳ್ಳಿ ಅದನ್ನ ಅಂತ. ಯೂಶಲಿ ಅವರೆಲ್ಲ ಬ್ಯಾಂಕ್ ಹೋಗ್ಬಿಟ್ಟು ಮನಿನ ಡ್ರಾ ಮಾಡೋದಾಗಲಿ, ವಿತ್ಡ್ರಾ ಮಾಡೋದಾಗಲಿ, ಇಲ್ಲಾಂದರೆ ಡೆಪಾಸಿಟ್ ಮಾಡೋದಾಗಲಿ ಅದೆಲ್ಲ ಮಾಡ್ತಾ ಇರ್ತಾರೆ. ಯಾರು ಕೂಡ ATM ಕಾರ್ಡ್ನ ಯೂಸ್ ಮಾಡ್ತಾ ಇರಲ್ಲ. ಸೊ ಪ್ರತಿಯೊಬ್ಬರು ನಿಮ್ಮ ಅಜ್ಜಿ ತಾತ ಯಾರೇ ಆಗಲಿ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಜ್ಜಿ ತಾತ ನಿಮ್ಮ ಹತ್ರನೂ ಒಂದು ATM ಕಾರ್ಡ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಒಂದು 2 ಲಕ್ಷ ರೂಪಾಯಿ ನೀವು ಪಡ್ಕೋಬೋದು ಆರಾಮಾಗಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ರೋಡ್ ಆಕ್ಸಿಡೆಂಟ್ಸು ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾವಾಗ ಎಲ್ಲಿ ಯಾರು ಡೆತ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು ಆಗಲೇ ಹೇಳ್ದಂಗೆ ಆಪೋಸಿಟ್ ಅವ್ರು ಕರೆಕ್ಟಾಗಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಈ ಒಂದು ಸ್ಕೀಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲರ ಹತ್ರನೂ ATM ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ಡು ಇರಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ ಈ ಒಂದು ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಆಗಲೇ ಹೇಳ್ದಂಗೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.